ನಮಸ್ಕಾರ, ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಕರ್ಬೇವಿನ ಸೊಪ್ಪು ಇದೇನು ಹೊಸದಲ್ಲ. ನಾವು ದಿನನಿತ್ಯ ಇದನ್ನು ಬಳಸ್ತಾನೆ ಇರ್ತೀವಿ. ನಿಮಗೆ ತಿಳಿದಿರುವಂತೆ ಕರ್ಬೇವಿನ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಎ ಸತ್ವ ಬಹಳ ಇದೆ. ಇದಲ್ಲದೆ ಇದು ಡೈಜೆಷನ್ ಅಂದರೆ ಪಚನ ಕ್ರಿಯೆಗೆ ಸಹಾಯ ಮಾಡುತ್ತೆ. ಮತ್ತು ಈ ದೇಹದಲ್ಲಿರೋ ಕೊಬ್ಬನ್ನು ಕರಗಿಸೋಕ್ಕೆ ಇದು ಬಹಳ ಉಪಯುಕ್ತವಾಗಿದೆ. ಅದರಿಂದ ದಿನಕ್ಕೊಂದು 4-5 ಹಸಿ ಎಲೆನ ಹಾಗೇನೆ ಜಗತ್ತು ತಿಂದರೆ ದೇಹದಲ್ಲಿರೋ ಒಂದು ಕೊಬ್ಬಿನ ಅಂಶ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಸೊಪ್ಪನ್ನು ಉಪಯೋಗಿಸ್ಬಿಟ್ಟು ನಾವಿವತ್ತು ಅನ್ನ ಮಾಡೋಣ. ಈ ಕರಿಬೇವಿನ ಸೊಪ್ಪಿನ ಅನ್ನಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ 1 ಕಪ್ ಅಕ್ಕಿ, 1/4 ಕಪ್ಪು ಎಳೆಯದಾದ ಕರಿಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಚಿದ ಅರ್ಧ ಈರುಳ್ಳಿ, 1/4 ಕಪ್ಪು ತುರಿದ ತೆಂಗಿನಕಾಯಿ, ಮೀಡಿಯಂ ಸೈಜ್ದಾದರೆ ಒಂದು 3 ಎಸಳು ಬೆಳ್ಳುಳ್ಳಿ, ಚಿಕ್ಕದಾದರೆ ಒಂದು 6-7 ತಗೊಳ್ಳಿ, ಸ್ವಲ್ಪ ಅರಿಶಿಣ, ಒಂದು 6-8 ಬ್ಯಾಡಗಿ ಕೆಂಪು ಮೆಣಸಿನ್ಕಾಯಿ ತಗೊಳ್ಳಿ, 1 ಚಿಕ್ಕ ಟೊಮೆಟೊ ಹಣ್ಣು ಸಣ್ಣಗೆ ಹೆಚ್ಚಿದ್ದು, ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು, ಇದನ್ನು ನೀರಿನಲ್ಲಿ ನೆನೆಸಿಟ್ಟಿರಿ, 1 ಟೀ ಚಮಚ ಉಪ್ಪು, ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೀ ಚಮಚ ಸಾಸಿವೆ, 10-15 ಗೋಡಂಬಿ ಚೂರುಗಳು, ಅನ್ನ ಮಾಡೋಕ್ಕೆ 2 ಕಪ್ ನೀರು. ಮೊದಲಿಗೆ ಅಕ್ಕಿ ತೊಳೆದ್ಬಿಟ್ಟು 2 ಕಪ್ ನೀರು ಹಾಕಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ರೈಸ್ ಕುಕ್ಕರ್ನಲ್ಲಿ ಅನ್ನಕ್ಕೆ ಇಡ್ತೀನಿ. ನೀವು ಬೇಕಾದ್ರೆ ಪ್ರೆಷರ್ ಕುಕ್ಕರಲ್ಲಾದರೂ ಮಾಡಬಹುದು, ಇಲ್ಲ ರೈಸ್ ಕುಕ್ಕರ್ನಾರ ಉಪಯೋಗಿಸಿ. ಫಸ್ಟ್ ಅನ್ನಕ್ಕೆ ಇಟ್ಬಿಡ್ತೀನಿ. ಈ ತೊಳೆದ ಅಕ್ಕಿಗೆ 2 ಕಪ್ ನೀರು ಹಾಕಿ ಚಿಟಿಕಿ ಎಣ್ಣೆ ಹಾಕೋದು. ಅಲ್ಲಿ ಅನ್ನ ಹಾಕ್ತಾ ಇರ್ಬೇಕಾದ್ರೆ ನಾವು ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು ಅರಿಶಿನ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಹುಣಸೆ ಹಣ್ಣು ಹಾಕಿ ಗ್ರೈಂಡ್ ಮಾಡೋಣ. ಇದು ತುಂಬ ಡ್ರೈ ಆಗಿರೋದ್ರಿಂದ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡಿ. ಈ ಟೆಕ್ಸ್ಚರು ಕರೆಕ್ಟ್ ಆಗಿದೆ. ಅನ್ನ ಆಗಿದೆ. ಈಗ ಈ ಪಾತ್ರೆಗೆ ಇದನ್ನು ಹಾಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಒಂದಕ್ಕೊಂದು ಕಂಡುಕೊಳ್ಳಲ್ಲ. ಮೊದಲು ಒಂದು ದೊಡ್ಡ ಪಾತ್ರೆಯಲ್ಲಿ 2 ಚಮಚ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಇದಕ್ಕೆ ಗೋಡಂಬಿ ಹಾಕಿ ಕಂದು ಬಣ್ಣ ಬರೋವರೆಗೆ ಹುರ್ಕೋಬೇಕು. ಆದ ಗೋಡಂಬಿನ ತೆಗೆದ್ಬಿಟ್ಟು ಒಂದು ಬೇರೆ ಬೌಲ್ಗೆ ಹಾಕಿ ಪಕ್ಕದಲ್ಲಿ ಇಟ್ಕೊಂಡ್ರಿ. ಅದೇ ಎಣ್ಣೆಗೆ ಸಾಸಿವೆ, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಈಗ ಟೊಮೆಟೊ ಹಾಕಿ ಇದನ್ನ ಚೆನ್ನಾಗಿ ಟೊಮೆಟೊ ಬೇಯೋವರೆಗೆ ಹುರಿಬೇಕು. ಟೊಮೆಟೊ ಈಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ತಿರುವಿಟ್ಕೊಂಡಿರೋ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಈಗ ಇದಾಗಿದೆ. ಇದಕ್ಕೆ ರೆಡಿಯಾಗಿರೋ ಅನ್ನನ ಹಾಕಿ ಚೆನ್ನಾಗಿ ಎಲ್ಲ ಸೇರೋ ಥರ ಕಲಿಸ್ಬೇಕು. ತಟ್ಟೆ ಮುಚ್ಚಿಬಿಟ್ಟು ಉರಿ ಸಣ್ಣ ಮಾಡಿಬಿಡಿ. ಆಮೇಲೆ 1 ನಿಮಿಷ ಇದ್ರ ಮೇಲೆ ಇಟ್ಟು ಆಮೇಲೆ ಹೀಟ್ ಆಫ್ ಮಾಡಿ. ಮಾಡಿದ್ಮೇಲೆ ಈ ಗೋಡಂಬಿನ ಇದ್ರ ಮೇಲೆ ಹಾಕಿ ಆರೋಗ್ಯಕರವಾದ ಕರಿಬೇವಿನ ಸೊಪ್ಪಿನ ಅನ್ನ ಸಿದ್ಧವಾಗಿದೆ. ಇದು ನಿಮಗೆ ಬೆಳ್ಳುಳ್ಳಿ ಬೇಡ ಅಂತಂದ್ರೆ ಬೆಳ್ಳುಳ್ಳಿ ಇಲ್ದೇ ಸಹ ಮಾಡಬಹುದು. ಇದನ್ನು ಮಾಡಿ ತಿಂದು ನೋಡಿ ನಮಗೆ ನಿಮ್ಮ ಅಭಿಪ್ರಾಯನ ತಿಳಿಸ್ಬೇಕು. ವಂದನೆಗಳು.